ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ರಾಣಿಪುರಂ ಅಂದರೆ ಕೇರಳದ ಊಟಿ ಅಂತಲೇ ಪ್ರಸಿದ್ಧ ಅಲ್ಲಿಗೆ, ಹಾಗೆ ಅಲ್ಲೇ ಪಕ್ಕದಲ್ಲಿ ಒಂದು 3-4 ಕಿಲೋಮೀಟರ್ಸ್ ಗ್ಯಾಪಲ್ಲಿರುವ ಮಹಾದೇವ ಟೆಂಪಲ್ ಪೆರದಡಿ ಇಲ್ಲಿಗೆ ವಿಸಿಟ್ ಕೊಡಲಿಕ್ಕೆ ಹೊರಟ್ವಿ. ಬೆಳಿಗ್ಗೆ 7 ಗಂಟೆಗೆ ಮನೆಯಿಂದ ಹೊರಟ್ವಿ. ಆಲ್ಮೋಸ್ಟ್ 10ವರೆಗೆ ಟೆಂಪಲ್ ರೀಚ್ ಆಗಿದ್ವಿ. ದೇವ್ರ ದರ್ಶನ ಮಾಡಿಕೊಂಡು ಅನಂತರ ರಾಣಿಪುರಂಗೆ ಹೋದ್ವಿ. ಫುಡ್ಗೆ ಅಂತೇಳಿ ಬಂದರೆ ಅಲ್ಲಿ ಅಷ್ಟೊಂದು ಚೆನ್ನಾಗಿರೋ ಹೋಟೆಲ್ಸ್ಗಳು ಅಕ್ಕಪಕ್ಕದಲ್ಲಿ ಇಲ್ಲ. ಅದರಿಂದ ಫ್ಯಾಮಿಲಿ ಅಂತ ಹೋಗ್ತೀರಿ, ಮಕ್ಕಳೆಲ್ಲ ಇದ್ದಾರೆ ಅಂದರೆ ನೀವು ಮನೆಯಿಂದ ಏನಾದರೂ ಮಾಡಿ ತಗೊಂಡು ಹೋಗೋದೇ ತುಂಬ ಒಳ್ಳೆಯದು. ನಾನು ಇಡ್ಲಿ ಮತ್ತು ಅವರೆಕಾಳು ಸಾಂಬಾರು ಮಾಡಿ ತಗೊಂಡು ಹೋಗಿದ್ದೆ. ಅದನ್ನಲ್ಲೇ ದೇವಸ್ಥಾನದಲ್ಲೇ ತಿಂದು ಅಲ್ಲಿ ತೊಳಿಲಿಕ್ಕೆಲ್ಲ ವ್ಯವಸ್ಥೆ ಇತ್ತು. ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದು ಮತ್ತು ಈಚೆ ಬಂದ್ವಿ. ಮಕ್ಕಳೆಲ್ಲ ಫುಲ್ ಖುಷಿಯಾಗಿದ್ದಾರೆ ನೋಡಿ. ಫಸ್ಟ್ ಎಂಟ್ರೆನ್ಸಲ್ಲಿ ಸ್ವಲ್ಪ ಓಕೆ ಅನ್ನೋ ಥರ ರೋಡ್ ಇದೆ. ಹೀಗೆ ಕಲ್ಲು ಹಾಕಿದ್ದಾರೆ, ಸ್ಟೆಪ್ಸ್ ಅಂತ ಎಲ್ಲಿನೂ ಇಲ್ಲ, ಕಲ್ಲನ್ನೇ ಇದ್ದಲ್ಲಿಗೆ ಅರೇಂಜ್ ಮಾಡಿದ್ದಾರೆ. ಸಣ್ಣ ಸಣ್ಣ ಕಲ್ಲುಗಳಿತ್ತು ಎಂಟ್ರೆನ್ಸಲ್ಲಿ. ನನ್ನ ಮಗನ ಎಕ್ಸ್ಪ್ಲೋರ್ ಶುರುವಾಯಿತು. ಈಚೆಯಿಂದ ಇವರು ಬೈತಾ ಇದ್ದಾರೆ, ಹೀಗೆ ಹೋದರೆ ಇವತ್ತು ಸಾಯಂಕಾಲ ಅದ್ರ ಮೇಲೆ ನಾವು ರೀಚ್ ಆಗಿ ವಾಪಸ್ ಬರಲಿಕ್ಕಿಲ್ಲ ಅಂತೇಳಿ. ಚೆನ್ನಾಗಿದೆ ಅಲ್ವಾ ಇದು? ಮುಳ್ಳಿಂದು ಬೇರ್ ಥರ ತುಂಬ ಕಡೆ ಇದೆ ಇದು. ಅಲ್ಲಲ್ಲಿ ಮರಗಳೆಲ್ಲಿದೆ ಎಲ್ಲ ಕಡೆ ಈ ಥರದ್ದು ಬೇರಿದೆ, ಮುಳ್ಳಿರೋದು. ಅದು ಬೇರ ಅಥವಾ ಹೀಗೆ ಬಳ್ಳಿ ಥರ ಬೆಳೆಯುತ್ತಲ್ಲ ಆ ಥರದ್ದ ಏನು ಅಂತ ಗೊತ್ತಾಗಲಿಲ್ಲ ನಮಗೆ. ಮತ್ತು ಎಂಟ್ರೆನ್ಸ್ ಟಿಕೆಟ್ ಬಂದುಬಿಟ್ಟು 50 ರೂಪಾಯಿ ಪರ್ ಪರ್ಸನ್. ಮಗಳಿಗೆ ಫ್ರೀಯಾಗಿ ಬಿಟ್ಟರು. ನಮ್ಮ 3 ಜನಕ್ಕೆ 150 ರೂಪೀಸ್ ತೊಗೊಂಡ್ರು. ಕ್ಯಾಶ್ ಆಕ್ಸೆಪ್ಟ್ ಮಾಡಲ್ಲ, ಕಾರ್ಡ್ ಅಥವಾ ಜಿಪೇ ಮಾಡಬೇಕು. ನೆರಳಿರೋ ಜಾಗ ಮುಗೀತು. ಇವಾಗ ಬಿಸಿಲು ಸ್ಟಾರ್ಟ್ ಆಯಿತು. ಇಲ್ಲಿ ಓಪನ್ ಒಂಥರ ಹುಲ್ಲುಗಾವಲ್ ಥರ ಸಣ್ಣ ಸಣ್ಣಕ್ಕೆ ಬೆಳೆದಿರೋ ಹುಲ್ಲಿದೆ. ಓಪನ್ ಸ್ಪೇಸು, ಸಿಕ್ಕಾಬಟ್ಟೆ ಬಿಸಿಲಿದೆ ಮಾತ್ರ. ಸಾರಿ ಹೊಡಿತಾ ಇದೆ ನಮಗೆ. ಅದಕ್ಕೆ ಸರಿಯಾಗಿ ನಾವು ಹೋಗುವಾಗ 12 ಗಂಟೆ ಕಳೆದಿತ್ತು ಆಲ್ಮೋಸ್ಟ್. ನಾವು ಆ್ಯಕ್ಚುಲಿ ಒಳ್ಳೆ ಚಳಿ ಇರ್ಬೋದು ಅಂದ್ಕೊಂಡು 2 ಟೀ ಶರ್ಟ್ ಹಾಕಿ ಜಾಕೆಟ್ ಎಲ್ಲ ಹಾಕ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋದ್ವಿ. ಅಲ್ಲಿ ನೋಡಿದರೆ ಸೆಕೆಯಲ್ಲಿ ಸಾಧ್ಯನೇ ಇಲ್ಲ. ಲಾಸ್ಟ್ ಟೈಮ್ ಇಲ್ಲಿ ದೇವರ ಮನೆ ಹೋಗಿರುವಾಗ ಮೂಡಿಗೆರೆ ಹತ್ರ ತುಂಬ ಫಾಗ್ ಇತ್ತಲ್ಲಿ, ತುಂಬಾ ಫಾಗ್ ಇತ್ತು. ನಾವೇನು ತಗೊಂಡೋಗಿರಲಿಲ್ಲ. ಲಾಸ್ಟಿಗೆ ನಾನು ಶಾಲ್ ಒಂದು ಮಗಳಿಗೆ ತಲೆಗೆ ಸುತ್ತಿದ್ವಿ ಅಷ್ಟೇ. ಹಾಗೆ ಈ ಸಲ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋದ್ವಿ ಚಳಿಗೆ. ಅಲ್ಲಿ ಚಳಿ ಅನ್ನೋದೇ ಇಲ್ಲ, ಆ ಥರ ಆಗಿತ್ತು. ಹಾಕಿರೋ ಜಾಕೆಟ್ನೆಲ್ಲ ತೆಗೆದು ಸೊಂಟ ಕಟ್ಕೊಂಡು ಅದನ್ನು ಹೊತ್ಕೊಂಡು ಹೋಗೋದು ಕೆಲಸ ನಮಗೆ ನೀರಿನ ಜೊತೆ. ಕೇರಳದ ಊಟಿ ಅಂತ ಯಾಕೆ ಹೇಳ್ತಾರೆ ಅಂತಲೇ ಡೌಟ್ ಆಯ್ತು ನಮಗೆಲ್ಲ. ಆ ಲೆವೆಲ್ಗೆ ಬಿಸಿಲು. ನಮ್ಮೂರಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಷ್ಟು ಬಿಸಿಲಿಲ್ಲ, ಆ ಥರ ಬಿಸಿಲಿತ್ತು ಅಲ್ಲಿ ಹಿಲ್ ಸ್ಟೇಷನಲ್ಲಿ. ಓಪಿಂಗಿನ ಮೇಲೆ ಹೋಗ್ತಾನಾದರೂ ಚೆನ್ನಾಗಿ ಸ್ವಲ್ಪನಾದರೂ ಗಾಳಿನಾದರೂ ಬರ್ಬೋದು ಅಂದ್ಕೊಂಡಿದ್ವಿ. ಏನೇನೂ ಇಲ್ಲ. ಆದರೆ ಕಣ್ಣಿಗೆ ಮಾತ್ರ ಹಬ್ಬ. ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ವ್ಯೂ ಎಲ್ಲ ಕಡೆ. ಫಾಗ್ ಇದ್ದಿದ್ರೆ ಪ್ರೊಬ್ಯಾಬ್ಲಿ ನಮಗಿಂತ ಇದನ್ನೆಲ್ಲ ನೋಡಲಿಕ್ಕೆ ಇಷ್ಟೆಲ್ಲ ನೋಡಲಿಕ್ಕೆ ಆಗ್ತಿರಲಿಲ್ಲ. ಆದರೆ ದೇಹಕ್ಕೆ ಮನಸ್ಸಿಗೆ ಒಂದು ಉಲ್ಲಾಸ ಬೇರೆಯೇ ಫಾಗಲ್ಲಿ. ಈಗ ನಾವು ಒಂದು ಲೆವೆಲ್ ರೀಚ್ ಆದ್ವಿ. ಇಲ್ಲಿಂದ ಮೇಲೆ ಪುನಃ ಒಂದು ಫ್ಲ್ಯಾಟ್ ಸರ್ಫೇಸ್ ಮೇಲೆ ನಡ್ಕೊಂಡು ಹೋಗಲಿಕ್ಕೆ, ಮತ್ತೆ ಬೆಟ್ಟ ಹತ್ತಲಿಕ್ಕೆ, ಪುನಃ ಅದೇ ಥರ ಕಲ್ಲಿನ ರೋಡು, ಈ ಥರದ್ದೆಲ್ಲ. ಅಂತೂ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ನೀರೆಲ್ಲ ಕುಡಿದು 1-2 ಆರೆಂಜ್ ತಿಂದು, ಆರೆಂಜ್ ತಗೊಂಡೋಗಿದ್ದೆ ಸ್ವಲ್ಪ. ಹೊರಟ್ವಿ ಪುನಃ. ಫಾಸ್ಟಾಗಿ ಹೊರಟಿತ್ತು ನಮ್ಮ ಗಾಡಿ. ತೀರಿದಷ್ಟು ಹೋಯಿತು ಫಾಸ್ಟು. ಅಲ್ಲಿ ಎದುರಿಗೆ ಹೋಗುವಾಗ ದೊಡ್ಡ ದೊಡ್ಡ ಕಲ್ಲುಗಳು, ಅದ್ರ ಮೇಲೆ ಹತ್ತೋದೆಲ್ಲಿಗೆ, ಇವಳನ್ನು ಹತ್ತಿಸ್ಕೊಂಡು ಹೋಗೋಷ್ಟರಲ್ಲಿಗೆ ಸಾಕಾಯಿತು. ಆದರೂ ಅಷ್ಟು ಮೇಲೆ ಹೋಗಿ ನಿಂತು ಕೆಳಗೆ ನೋಡುವಾಗ ಆಗೋ ಒಂದು ಖುಷಿ ತುಂಬಾ ಹೇಳಲಿಕ್ಕೆ ಅದಕ್ಕೆ ವರ್ಡ್ಸೇ ಇಲ್ಲ. ಅಷ್ಟು ಖುಷಿ ಆಗ್ತದೆ ಸುತ್ತ ನೋಡುವಾಗ. ನಾನು ರಾಣಿಪುರಂ ಸಮುದ್ರ ಮಠದಿಂದ ಇಷ್ಟೇ ಎತ್ತರ ಇದೆ, ಈ ರೂಟಲ್ಲಿ ಬನ್ನಿ, ಇದನ್ನೆಲ್ಲ ಗೈಡ್ ಮಾಡಲಿಕ್ಕೆ ಹೋಗಲ್ಲ. ಅದನ್ನೆಲ್ಲ ಗೂಗಲೇ ಹೇಳ್ತಾನೆ. ಗೂಗಲಲ್ಲಿ ಟೈಪ್ ಮಾಡಿದರೆ ಆಯಿತು, ಎಲ್ಲ ಇನ್ಫಾರ್ಮೇಷನ್ ಟಿಪ್ ಟಾಪ್ ಆಗಿ ಕೊಡ್ತಾನೆ. ನಾನು ಅವನನ್ನು ನಂಬ್ಕೊಂಡೇ ಬಂದಿದ್ದೀನಿ. ಮೇಲೆವರೆಗೆ ಹೋಗಿ ಕೆಳಗೆ ಬರೋರ ಹತ್ರ ತುಂಬ ಮಂದಿ ಹತ್ರ ಕೇಳಿದ್ವಿ, ಹೇಗಿದೆ ಮೇಲೆ ವ್ಯೂ, ಕೋಲ್ಡ್ ಇದೆಯಾ, ಒಂಚೂರಾದರೂ ಗಾಳಿ ಚಿಲ್ಲಾಗಿದೆಯಾ ಅಂತ. ಎಲ್ಲರೂ ಮೇಲೆ ಪೋಯಿ ನೋಕಿಕೋ ಹೀಗೆ ಹೇಳಿದರು. ಹೇಗೂ ಇಲ್ಲಿವರೆಗೆ ಬಂದಿದ್ರಲ್ಲ, ಅಲ್ಲಿವರೆಗೆ ಹೋಗಿ ನೋಡಿ. ಸರಿ, ನಮಗೂ ಹಾಗೆ ಅನ್ನಿಸ್ತು, ಹೇಗೂ ಬಂದಿದ್ದೇವಲ್ಲ. ಎದುರು 2 ದೊಡ್ಡ ಬೆಟ್ಟ ಇತ್ತು, ಅದರ ಆಚೆಗೆ ಒಂದು ರಾಕ್ ಹಿಲ್ ಥರದ್ದಿತ್ತು. ಅಲ್ಲಿವರೆಗೆ ಗುರಿ ಇಟ್ಟು ಹೊರಟೆವು, ರಾಕ್ ಹಿಲ್ವರೆಗೆ ಹೋಗುವ ಅಂತ. ನೋಡಿ ಹೀಗೆ ಒದ್ದಾಡಿಕೊಂಡು ಹೊರಟೆವು. ಆದರೆ ನಾವು ರಾಕ್ ಹಿಲ್ವರೆಗೆ ರೀಚ್ ಆಗಲಿಲ್ಲ. ಅದರ ಹಿಂದೆಯಿಂದ ಎಲ್ಲಿಯೂ ಕೂಡ ಕೂತ್ಕೊಳ್ಳಿಕ್ಕೆ ಅಂತ ಒಂದು ನೆರಳಿರುವ ಜಾಗ ಇಲ್ಲ. ಫುಲ್ಲು ಹೀಗೆ ಬಯಲೇ, ಎತ್ತರ ಸ್ಟೆಪ್ ಬಯಲು. ಅದರಲ್ಲಿ ಹತ್ತಿಕೊಂಡು ಹೋಗಿ ಒಂದು ಮರವೂ ಇಲ್ಲ ಕೂತ್ಕೊಳ್ಳಿಕ್ಕೆ. ತುಂಬಾ ಕಷ್ಟ ಆಯಿತು ಅಷ್ಟು ಬಿಸಿಲಲ್ಲಿ. ಹಾಗೆ ನಾವು ಒಂದು ಹಿಲ್
ಹೊರಗೆ ಹೋಗದೆ ಹಿಂದೆ ಬಂದ್ವಿ. ಆದರೂ ಇಲ್ಲಿವರೆಗೆ ಹೋದ್ವಲ್ಲ ತೃಪ್ತಿ ತುಂಬಾ ಇತ್ತು. ಮತ್ತು ಆ ಎಂಜಾಯ್ಮೆಂಟ್, ಮಕ್ಕಳಿಗಾಗುವ ಖುಷಿ, ಅಪರೂಪದಲ್ಲಿ ಫ್ಯಾಮಿಲಿ ಜೊತೆ ಹೀಗೆ ಒಂದು ಹೊರಗಿನ ಪ್ರಪಂಚ. ಈ ಬೆಟ್ಟ ಕಾಡು ಅನ್ನೋದು ತುಂಬಾ ಅಪರೂಪ ಆಗಿದೆ ಇವಾಗ. ನಾವು ಸಣ್ಣದಿರುವಾಗ ನಿತ್ಯದ್ದಾಗಿತ್ತು. ಸ್ಕೂಲಿಗೆ ಹೋಗುವಾಗ ಹೀಗೆ ಬೆಟ್ಟಗಳಲ್ಲಿ ನಡ್ಕೊಂಡು ಹೋದದ್ದಿದೆ ಎಷ್ಟೋ ಸಲ. ಆದರೆ ಈಗಿನ ಮಕ್ಕಳಿಗಿಂತ ಒಂದು ಅನುಭವವೇ ಇಲ್ಲ. ಸೊ ಅವರನ್ನು ಕರ್ಕೊಂಡು ಒಂದು ದಿವಸ ಹೀಗೆ ಹೋಗಿ ಒಂದು ಫ್ಯಾಮಿಲಿ ಜೊತೆ ಟೈಮ್ ಕಳೆದು ಆ ಎಂಜಾಯ್ಮೆಂಟನ್ನು ಅನುಭವಿಸಿ ಮಕ್ಕಳಿಗೂ ಸ್ವಲ್ಪ ಪ್ರಕೃತಿಯ ಜೊತೆ ಇರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ಹಾಗೆ ಆಗ್ತದೆ. ದೇವರ ಮನೆಗೆ ಹೋಗಿ ಚಿಲ್ಲದ ಫಾಗಿಂದ ಇರುವ ಬೆಟ್ಟ ಹೇಗಿರ್ತದೆ ಅಂತ ಅನುಭವ ಸಿಕ್ತು. ಇಲ್ಲಿಗೆ ಬಂದು ಬಿಸಿಯಾಗಿರುವ ಬೆಟ್ಟ ಹೇಗಿರ್ತದೆ ಅನ್ನೋ ಅನುಭವ ಸಿಕ್ಕಿತ್ತು. ನೋಡಿ, ಅಲ್ಲಿ ಕೆಳಗೆ ಟವರ್ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಮ್ಮ ಗಾಡಿ ಇದೆ. ಅಲ್ಲಿ ಪಾರ್ಕಿಂಗಿಂದ ನಾವು ಇಷ್ಟು ಎತ್ತರ ಬಂದ್ವಿ. ಈ ಬೆಟ್ಟದ ತಪ್ಪಲಲ್ಲಿ ನಾವಿದ್ದೇವೆ. ಇದು 3ನೇ ಬೆಟ್ಟ. ಇದರ ಆಚೆಗೆ ಒಂದು, ಈ ಬೆಟ್ಟ ಇದೆಲ್ಲ, ಇದರ ಆಚೆಗೆ ಒಂದು ರಾಕ್ ಹಿಲ್ ಇದೆ. ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ನಾವು ಹೋಗಲಿಲ್ಲ. ನೀವು ನೆಕ್ಸ್ಟ್ ಟೈಮ್ ರಾಣಿಪುರಂ ಪ್ಲ್ಯಾನ್ ಮಾಡುವಾಗ ಒಂದು 4 ಲೀಟರ್ ನೀರು, ಒಂದು 2 kg ಆರೆಂಜ್, 1 kg ಕುಕ್ಕುಂಬರ್, ಇಂಥ ಜ್ಯೂಸಿ ಆಗಿರುವ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸನ್ನು ಇಟ್ಕೊಂಡು ಬೆಟ್ಟ ಹತ್ತುವ ಪ್ಲ್ಯಾನ್ ಮಾಡಿ, ಚಳಿಗೂ ಸೆಕೆಗೂ ಎರಡಕ್ಕೂ ರೆಡಿಯಾಗಿ ಬನ್ನಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಮಹಾದೇವ ಟೆಂಪಲ್ ಪೆರದಡಿ ಖಂಡಿತ ವಿಸಿಟ್ ಮಾಡಿ. ತುಂಬ ಹಳೆಯದಾದ ದೇವಸ್ಥಾನ, ಮಹಾದೇವನ ದೇವಸ್ಥಾನ, ಬಹಳ ಚೆನ್ನಾಗಿದೆ. ಇವಾಗ ರಿನೋವೇಷನ್ ವರ್ಕ್ ನಡೀತಾ ಇದೆ. ತುಂಬ ಚೆನ್ನಾಗಿದೆ, ಒಮ್ಮೆ ಹೋಗಿ ಬನ್ನಿ. ಹೇಗಾಯಿತು ಸಾರ್ಥಕ್ ಮೇಲೆ ಬಂದು? ಸೂಪರ್, ಚೆನ್ನಾಗಿತ್ತಾ? ಇನ್ನು ಎನರ್ಜಿ ಇದೆಯಾ ಮೇಲೆ ಹೋಗ್ಲಿಕ್ಕೆ? ಸುಮೇಧನಿಗೆ ಹೇಗಾಯಿತು? ಹೌದಾ? ಹಾಗಾದ್ರೆ ಅಪ್ಪ ಅಮ್ಮನಿಗೆ ಸಾಕದ್ದ? ನೀರಿಲ್ಲಲ್ಲ ಈಗ? ನೀರು ಬೇಡ. ನೀರು ಬೇಕಪ್ಪ, ಮತ್ತೆ ವಾಪಸ್ ಹೋಗ್ಬೇಕಲ್ಲ. ವಾಪಸ್ ಹೋಗ್ಲಿಕ್ಕೆ ನೀರು ಬೇಕಲ್ಲ. ಇನ್ನು ನಾವು ಹೋಗುವ ಆಯಿತಾ? ಇನ್ನು ನೀವು ದೊಡ್ಡದಾಗ್ತಿರಲ್ಲ, ಜವನರಾಗ್ತಿರಲ್ಲ, ಅವಾಗ ಬನ್ನಿ. ಟಾಟಾ ಮಾಡಿ. ಬಾಯ್ ಬಾಯ್. ಬಾಯ್ ಬಾಯ್.